ಅಲ್ಲಿ ಈಗ ಮಗಳು ತೀರ್ಕೊಂಡ್ಲಿ ನಿಮ್ಮ ಮಗಳು ಮಗಳು ತೀರ್ಕೊಂಡು ತಂಗಿ ಅಲ್ಲ ನಿಮ್ಮ ಮಳೆಯಾಗ ಇನ್ನೊಂದು ಮದುವೆ ಮಾಡಿದ್ರೆ ನೀವು ಅದ ಆಕೆ ಕುಂತ ಮಾಡಿದ್ರು ನಮ್ಮ ತಂಗಿ ಲಗ್ನ ಮಾಡ್ತೀವಿ ಮಕ್ಕಳಿಲ್ಲ ಆಕೆ ನಮ್ಮ ಬೇಡಿರು ದೇವ್ರ ಹಂಗ ಕೊಟ್ಟಾಕಿ ಅವರು ಹಾಟಾಗಿ ತೀರ್ಕೊಂಡ್ರು ಆಕೆ ಆಟ ಆಕಿ ಎದಿ ಹಿಡ್ಕೊಂಡ್ರಿ ಅವರು ಏನಿಲ್ರಿ ಅವ ಮಕ್ಕಳು ನೋಡಿ ಸಂತೋಷ ಬಿಟ್ಟು 3 ಮಕ್ಕಳು ಅಲ್ಲ ಅಂದ್ರು ಮಾನಸಿಕ ಆಗತ್ತ ಆಗ್ಲಿಲ್ರಿ ಆಕೆಗೆ ಮಕ್ಕಳು ತಂಗಿ ಲಗ್ನ ಮಾಡಿ ಮಾನಸಿಕ ಮಾಡ್ಕೊಳ್ಳಿಲ್ಲ ಗಂಡ ಕುಡಿಯೋದು ಎಲ್ಲ ಆಲ್ರೌಂಡ್ ಚಟ ಹಿಂಗೆಲ್ಲ ಆಗಿ ನೀವು ಮಾತಾಡಿದ್ದು ನಮ್ಮ ಹುಡುಗರಿಗೆ ಸಾಲಿ ಹುಡುಗರಿಗೆ ತೋರಿಸ್ತೀನ ನಿಮ್ಮ ಅನುಭವ ಎಲ್ಲರಿಗೂ ಅನುಭವ ಆಕೈತಿ ಎಷ್ಟು ಕಷ್ಟ ಇತ್ತು ಮೊದ್ಲಿಗಿನ ಕಾಲದವ್ರಿಗಂತ ಯಾಕ್ರಿ ಅದು ಅನುಭವ ಇರುದಿಲ್ರಿ ಅವ್ರು ಏನ್ ಅನುಭವ ಇರಂಗಿಲ್ಲ ನೋಡಿ ಎಷ್ಟು ಕಷ್ಟದಿಂದ ಬೆಳೆದಾರ ನೋಡೋರು ಮೇಲೆ ಬಂದಾರ ಅವರು ಊರಿಗೆ ಯಾವ ಅನುಭವ ಇಲ್ಲ ಹೌದು ಯಾಕಪ್ಪ ಅಂದ್ರೆ ಯಾಕವ ಅಂತಾರ ಮೊನ್ನೆ ಒಬ್ರು ಅಜ್ಜಾರಿ ನಿಮ್ಮಂಗ ಒಬ್ರು ಹಿರಿಯ ಮನುಷ್ಯರು 74 ವರ್ಷ ಅಂತ್ರಿ ಬಸ್ನ್ಯಾಗ ಕುಂತೀನಿ ಅಳ್ಕೊತ ಕುಂತಾರ ಅವ್ರ ಬಾಜು ಹಿಂಗ ಮಾತಾಡ್ಕೊತ ಕುಂತಾರ ಯಾಕ್ರಿ ಅಂದ್ಕೊಳ್ಳಿ ಮಗ ಸುಸಿ ಕೂಳ್ ಹಾಕಿಲ್ಲ ಅಂತ 1 ವಾರದಿಂದ ಮನಿ ಬಿಟ್ಟು ಹೊಂಟ್ರ ಶೆಟ್ಕೊಂಡು ಯಾಕೆ ಶೆಟ್ಕೊಂಡು ಹೊಂಟ್ರಂದ್ರ ಕೂಳ್ ಹಾಕೋಲ್ರಿ ನಮ್ಗ ಸೊಸಿ ಅಂತ ಎಷ್ಟು 1 ಕೂರಿಗೆ ಹೊಲ ಐತಿ ಅಂತ ಎರಡು ಕೂರಿಗೆ ಹೊಲ ಐತಿ 8 ಎಕರೆ ಹೊಲ 1 ರೊಟ್ಟಿ ಬಂಗಾರ ಅಜ್ಜಾರಿಗೆ ಏನ್ರಿ ಒಬ್ಬನ ಮಗ ಅಂತ ನಮ್ಮ ಮಕ್ಕಳು ನಗ್ತಾವ ಪುರಾಣ ತೆಗ್ದ ನಮ್ಮ ಅಜ್ಜಿ ಅಂತ ನಗಾಕತ್ಯಾರ ಇಲ್ಲೆಲ್ಲರೂ 3 ಮಂದಿ ಅವ್ರಿಗಿನ್ನ ಅನುಭವ ಇಲ್ರಿ ಅವರು ನಿಮ್ಮ ವಯಸ್ಸಾದ್ಮೇಲೆ ಅವರು ಪುರಾಣ ತೆಗಿತಾರ ನೀವಾಗಲೇ ಕೇಳಿಂದ ನಾ ಹೇಳಕತ್ತೀನಿ ಅಲ್ಲ ಅವ್ರಿಗೆ ಅನುಭವ ಇಲ್ಲ ಅವ್ರಿಗೂ ಈಗ 70 ವರ್ಷ ಆದ್ಮೇಲೆ ಅವರು ಪುರಾಣ ಎಲ್ಲರ ಮುಂದೆ ಹೇಳೋದು ಆಕೈತಿ ಯಾಕ್ರಿ ಈಗ ನಿಮ್ಮಂತ ಕಾಲಿನೊಳಗೆ ಹಿಂಗೈತಿ ಈಗಿನ ಪರಿಸ್ಥಿತಿ ಏನು ಈಗ ಅಂತೂ ಇನ್ನ 20 ವರ್ಷಕ್ಕೆ ಆಶ್ರಮಕ್ಕೆ ಬಿಡಾಕುಂತಾರ ಮಕ್ಕಳನ್ನ ತಂದೆ ತಾಯಿನ ತಂದಿ ಬಿಡಾಕತ್ತಾರ ಮಕ್ಕಳನ್ನ ಆಚರಣೆ ಗೆಲ್ಸ್ತಾರ ಹೌದ್ರಿ ಇಲ್ಲ ಮರ ದೇವ್ರು ನಿಮ್ಗೆ ಇನ್ನು ಮೇಲಿಂದ ನಿಮ್ ಜೀವನ ಚಲೋ ಐತಿ ಆಲ್ರೆಡಿ ಇನ್ನ ಚಲೋ ಆಗ್ಲಿ ನಿಮ್ಮೆಲ್ಲಾರ ತೊಂಬರಿ ಕೈ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ನಿಮ್ಮೆಲ್ಲರ ಆಶೀರ್ವಾದ ಹಂಗ್ಯಾಕಂತೀರಿಪ್ಪ ಹಂಗೆಲ್ಲ ಅನ್ಬಾರ್ದ್ರಿಪ್ಪ ನೀವು ನಮ್ಮ ಅಜ್ಜಿ ಸಮಾಧಿರಿ ಅವ್ರ ಪಾಪಿ ಗಿಡಕಿರಿ ನೋಡ್ಲೆ ದೇವ್ರ ಏನ್ ಮಾಡ್ತಾನಂತ ಸತ್ ಮೇಲೆ ಭೂಮಿ ಮೇಲೆ ಬಾಳ ಕಷ್ಟಪಟ್ಟಿರ್ತಾರಲ್ಲ ಅವ್ರಿಗೆ ಮೊದಲು ಸ್ವರ್ಗದಾಗ ಕರ್ಕೋತಾನಂತ ನಾನು ಗಾದಿ ಮೇಲೆ ಮಕ್ಕೊಂಡ್ ಬಂದಾರ ಕರ್ಕೊಳ್ಳೋದಿಲ್ಲ ಕಷ್ಟಪಟ್ಟು ಸಾಯ್ತಾರಲ್ಲ ಅವ್ರಿಗೆ ಒಣ್ಣೇದಾಗಿ ಸ್ವರ್ಗದಾಗ ಜಾಗ ಅವ್ರಿಗೆ ಅಂತ ಭೂಮಿ ಮೇಲೆ ಕಷ್ಟಪಟ್ಟವ್ರಿಗೆ ಏನ್ರಿ ನೀವ್ ಯಾಕೆ ಚಿಂತೆ ಮಾಡ್ತೀರಿ ಮತ್ತದು ಹೊಟ್ಟೆ ಮೇಲೆ ಹಚ್ಕೊಂಡ್ರು ಅವ್ರು ಆದ್ರೂ ನಿಮ್ ಜೀವನ ಬಾಳ ದುರಂತ ಐತಿಲ್ರಿ ಅಮ್ಮರ ರಿಟೈರ್ಡ್ ಆಗಿ ಒಬ್ಬಾಕಿ PUC ಸೆಕೆಂಡ್ ಇಯರ್ ಮುಗಿದು ಕಾಲೇಜ್ ಒಬ್ಬಾಕಿ PUC ಅದಾಳ ದೇವ್ರು ಹೆಂಗೆ ಕಷ್ಟ ಕೊಡ್ತಾನ್ರಿ ಜೀವನದೊಳಗೆ ಎಲ್ಲಾರು ಕಷ್ಟ 4 ಭೂಮಿ ಅಲ್ಲೇ ಬಿಟ್ಟು ಈಗ ಮಗಳು ಸತ್ ಕೂಡಲೇ ಅವ್ರಂತೇಳಿ ಮಗಳು ಮೆಡಿಕಲ್ ಕೆಲ್ಸಕ್ಕೆ ಹೋಗ್ತಾಳ ಮನ್ಯಾಗ ಅಡ್ಗೆ ಮಾಡೋದು ರೊಟ್ಟಿ ಮಾಡೋದು ಆಕಿ ಆದಷ್ಟು ಮಾಡ್ಕೊಂಡು ಅಂದ್ರು ಈಗ ಚಲೋ ಐತಿ ಬಿಡ್ರಿ ಅಂದ್ರು ನೀವು ಒಂದ್ ಕಾಲಕ್ಕೆ ತುಂಬಾ ಕಷ್ಟಪಟ್ರಿ ಅಂದಂಗ ರೀ ಅದೇನು ಯಾರಿಗೂ ಬರ್ಲಾರ್ದ ಕಷ್ಟ ಎಲ್ಲ ಇದ್ರು ಅನುಭವಿಸಿಲ್ಲ ನೋಡ್ರಿ ಅಲ್ಲ ವಯಸ್ಸಿನ ಗೂಡು ಕಟ್ಸಿ ಗೂಡು ಬೇಕಾದ್ರೆ ದುಡಿಯಾಕ ಹೋಗ್ತಾಳಂದ್ರೆ ಈಗೇನು ಚಲೋ ಅದಾಳ ಏನು ಅದನ್ನು ಅಂದ್ರು ಭಗವಂತ ಅವ್ರಿ ಅಂದ್ರು ಅಕ್ಕ ನೀ ತಲೆ ಕೆಡಿಸ್ಕೋಬೇಡ ನಮಗ ತಂಗಿ ಅಕ್ಕನ ಈಗ ಇಷ್ಟು ಬೊಗಳ್ತಾರ ಅವಾಗ ಎಷ್ಟು ಬೊಗಳಿರ್ಬೇಕು ಅಕ್ಕನ ಸಮಾನ ನೀ ತಂಗಿ ಸಮಾನ ನೀನು ಬಡತನ ಕಿಚ್ಚಿಗೆ ನಾವು ಕರ್ಕೊಂಡು ಕುಡಿತೀವಿ ಹೌದು ನಮ್ಮ ಸಂಪಾಲ ನಿನಗ ಪಗಾರ ಕೊಡ್ತೀವಿ ಯಾರು ಏನೋ ಅನ್ಲಿ ಅನ್ನ ಅಂತಾರಲ್ಲ ನೀವು ನಾಯಿ ಬಗಳಿದ್ರೆ ದೇವ್ಲೋಕ ಹಾಳಾಗ ನೀ ನಮ್ ಜೋಡಿ ಬ್ಯಾಸನ ಬಾ ಚಂದನ ಬಾ ನಮ್ಮ ತಂಗಿ ಸ್ವರೂಪನೇನ ಹೌದು ಮನಿಗೆ ತಂದು ಜೋಳ ಹಚ್ಚಿ ಹೋಗಿದ್ರೆ ಎಲ್ಲ ಅಪವಾರ ಹೊತ್ಕೊಂಡ ಸಾಲಿ ಮುಗಿತು ಗಂಡು ಮಾತಾಡ್ರಿ ಅಮ್ಮರ ನೀವು ಈಗ ಜೀವನಾನ ಮುಟ್ಟಿ ಬಿಟ್ರಿ ಎಲ್ಲಾ ಸಾಧನೆ ಮಾಡಿದ್ರಿ ಹೌದಿಲ್ರಿ ಗೆದ್ರಿ ಅಲ್ಲಿ ನೀವು ಜೀವನ 70 ವರ್ಷ ಅಂದ್ರ ಹ್ಞೂನ್ರಿ ಮಕ್ಕಳ ಜೀವನ ಒಂದು ಚಂದ ಇರ್ತತಿ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರಿಗೆ 50 ರೂಪಾಯಿ ಪೆನ್ಷನ್ ಕುಂತಿ 7-8 ವರ್ಷಕ್ಕೆ ಹಚ್ಚಾಗ ಯಾರು ಮಾಡ್ಬೇಕಾದ ಪೆನ್ಷನ್ ಯಾರು ಹಚ್ಬೇಕು ನಾನು ಹೌದು ಮನ್ಯಾಗ ಗಂಡಸರಿಲ್ಲ ಯಾರಿಲ್ಲ ಯಾರ್ಯಾರೋ ಪುಣ್ಯ ಕುಂಡ್ರೆ ಈಗ ಪೆನ್ಷನ್ ಹಚ್ಚಿರ 8 ವರ್ಷಕ್ಕೆ ಪೆನ್ಷನ್ ಕುಂಟ್ರೆ 50 ರೂಪಾಯಿ ಪಗಾರ ಕುಂತು 50 ರೂಪಾಯಿಲಿಂದ ಈಗ
15 ಆಗಾಕ ಬಂದೈತಿ. ಆದ್ರೆ ಅದನ್ನ ಮೊಮ್ಮಕ್ಕಳಿಗೆ ನಾವಂತೂ ಯಾವ ಈಗ ಸರ್ ಪೆನ್ಷನ್ ಬರ್ತೈತಿ ನಿಮ್ಗ ನಿಮ್ಮ ಮನೆಯವ್ರದ್ದು ಅದು ಎಷ್ಟು ವರ್ಷಕ್ಕೆ ನೀ ಬಂತದು ಒಂದು 5-6 ವರ್ಷಕ್ಕೆ 8 ವರ್ಷಕ್ಕೆ ಬಂತನ ಬಂತ. ಈಗ ಅಮ್ಮಗಳು ಮೆಡಿಕಲ್ ಕೆಲಸಕ್ಕೆ ಹೋಗ್ತಾಳ. ಇವತ್ತು ಒಬ್ರು ಬಸ್ನೊಳಗೆ ಒಬ್ರು ಅಜ್ಜಿಯವರು ತುಂಬ ಹಣ್ಣನ್ನಾದಂಥ ಅಜ್ಜಿಯವರು ನನ್ನ ಪಕ್ಕದೊಳಗೆ ಕುಂತಿದ್ದರು. ಇವತ್ತು ಅಜ್ಜಿಯಾರೋ ಕುಂತಿದ್ರು. ಏನೋ ಅನ್ನಿಸ್ತು ಅವ್ರ ಜೋಡಿ ಏನೋ ಸ್ವಲ್ಪ ಮಾತಾಡಬೇಕು ಒಂದು 15 ನಿಮಿಷ ಅಂತ ಚಾಲೂ ಮಾಡಿದ್ದೀನಿ ರೀ. ಅವರು ನೋಡಿದ್ರೆ ತುಂಬ ದೊಡ್ಡ ಮನೆತನದವರಿಂದ ಬಂದವ್ರ ಥರ ಕಾಣ್ರಿ ಅವರು. ಆದ್ರೆ ಅವರಂಥ ಅನುಭವ, ಅವರು ಯಾವುದಂಥ ನೋವು ಅಂದ್ರೇನು, ಅವರೊಂದಿಷ್ಟು ಮಾತುಗಳನ್ನು ಹೇಳಿದರೆ ಏನೈತಂದ್ರೆ ನಮ್ಮ ಜೀವನದೊಳಗೆ ಏನು ನಮಗೆ ಏನಿದ್ರೂ ಸಹಿತ ತಿನ್ನಬಾರ್ದಂದ್ರೆ ತಿನ್ನಬಾರ್ದು ಅಥವಾ ಅನುಭವಿಸಬಾರ್ದು ಅಂತ ಒಂದಾಗುತ್ತೆ. ಅಥವಾ ಏನೂ ಇರ್ಲಿಕ್ಕಂದ್ರೂ ಎಲ್ಲ ಸೌಭಾಗ್ಯಗಳನ್ನು ಅನುಭವಿಸುವಂಥ ಒಂದು ಭಾಗ್ಯನೂ ಕೊಡ್ತಾನೆ ದೇವ್ರನ್ನಕ ಈ ಒಂದು ನಮ್ಮ ಹಿರಿಯರ ಅಜ್ಜಿಯರ ಮಾತಿನಿಂದ ನಮಗೆ ತಿಳಿದು ಬರ್ತೈತಿ ರೀ. ಅವರು ಒಂದು ಕಾಲಕ್ಕೆ ಒಬ್ಬರು ಮಾಸ್ತರ್ನ ಹೆಂಡತಿ, ಒಬ್ಬ ಅಂದರೆ ಮನೆ ಎಳೆಯ. ಆ ಅಪ್ಪಾರಿಗೆ 16 ಎಕರೆ ಹೊಲ. ಮನೆಗೆ ಗಂಡ್ಮಕ್ಳಿಲ್ಲ ಅಂತ ತಿಳ್ಕೊಂಡು ಮನೆ ಎಳೆಯನ್ನ ಮಾಡಿಕೊಂಡ್ರು. ಒಂದು ಮಗಳನ್ನ ಬೇರೆ ಕಡೆ ಮದುವೆ ಮಾಡಿಕೊಟ್ರು, ಇನ್ನೊಬ್ಬರನ್ನ ಮನೆ ಎಳೆಯನ್ನ ಮಾಡ್ಕೊಂಡ್ರೆ. ಅವರು ಮಗು ಇನ್ನೂ 6 ತಿಂಗಳು ಇರುವಾಗಲೇ ಸಹಿತ ಅವ್ರು ತೀರ್ಕೊಂಡ್ಮೇಲೆ ಆ ಮಗು 6 ತಿಂಗಳು ಇರ್ತೀವಿ ಮನೆ ಜವಾಬ್ದಾರಿ ಎಲ್ಲ ಇವ್ರ ಮೇಲೆ ಬಿತ್ತು. 16 ಎಕರೆ ಹೊಲ ತಂದೆ ಮಗಳ ಮೇಲೆ ಬಿತ್ತು. ಆದ್ರೆ ಏನು ಇವ್ರದ್ದು ಟೈಮ್ ಸರಿ ಇದ್ದಿದ್ದಿಲ್ಲೋ ಅಥವಾ ಅವ್ರ ಕೆಡಗಾಲಕ್ಕೆ ಅಥವಾ ಏನು ಅವ್ರ ಪರಿಸ್ಥಿತಿನೋ ಪರೀಕ್ಷೆ ಐತೆ ಗೊತ್ತಿಲ್ಲ, ಬರಗಾಲ ಬಿತ್ತಂತ್ರಿ. ಅವ್ರು ಹೇಳ್ತಾರೆ, ಮುಂದೆ ಹೇಳ್ತಾರೆ ಅವರು, ಬರಗಾಲ ಬಿತ್ತಂತ ಅವ್ರದ್ದು ಎಲ್ಲ. ಬರಗಾಲ ಬಿತ್ತಂದ್ರೆ 16 ಎಕರೆ ಹೊಲನೂ ಸಹಿತ ಬೆಳಿಲಾರ್ದಂಗೆ ಆತವ್ರದ್ದು. 16 ಎಕರೆ ಹೊಲನೂ ಬೆಳಿಲಾರ್ದಂಗೆ ಆತಂದ್ರೆ ಏನು ತಿನ್ನಬೇಕು, ದುಡಿಲಾರ್ದ ಗತಿ ಇಲ್ಲ. ಅದು ಏನೋ ಒಡ್ಡು ಹೊರಕ್ಕೆ ಹೋಗ್ತಿದ್ರಂತ, ಏನೋ 4 ರೂಪಾಯಿನೋ ಏನು ಹೇಳಿದ್ರು ಅವರು ಒಂದು ಒಡ್ಡಿಗೆ. ಹಂಗೆ ಹೊತ್ತು ರೊಕ್ಕ ಕೂಡಿಸ್ಕೊಂಡು ಜೋಳ ತೊಗೊಂಡಿಟ್ಕೊಂಡ್ರೆ ಸಾಲ ಅವ್ರ ತಂದೆಯವರು ಅವ್ರಿಗೆ ಸಾಲಗಾರರಿಗೆ ಅವನ್ನೆಲ್ಲ ಜೋಳ 2 ಚೀಲ ಜೋಳ ಸಾಲ ಹರಿಯಾಗಿ ಕೊಟ್ಬಿಟ್ರಂತ್ರಿ. ಮತ್ತು ಇಷ್ಟೆಲ್ಲ ದುಡಿದ್ರು ಸಹಿತ ಮತ್ತು ಅವ್ರಿಗೆ ಊಟ ಮಾಡೋಕೆ ಜೋಳ ಇಲ್ಲಾರ್ದಂಗೆ ಆಯ್ತು ರೀ. ಅಮ್ಮಾರು ಹೇಳೋದು ನೋಡಿದ್ರೆ ಮನಸ್ಸಿಗೆ ತುಂಬ ಕೆಟ್ಟ ಅನಿಸುತ್ತೆ. ಏನ್ರೋ ಇಲ್ಲೊಬ್ರು ಅಜ್ಜಿಯರ ಒಂದು ಕತಿ ಐತಿ, ಅಜ್ಜಿ ಕತಿ ಊಟ ಮಾಡಿ ಹೇಳ್ತೀನಂತ ನಾನು. ತುಂಬ ಅಂದ್ರೆ ತುಂಬ ಐತಿ. ಹ್ಞೂ ರೀ, ನಿಮ್ಗೆ ಹೇಳೋ ಸಲುವಾಗಿನ ಅಜ್ಜಿಯವ್ರ ಕಡೆ ಮಾತಾಡ್ಸ್ಕೊಂಬಂದೀನಿ. ಎಲ್ಲಿದ್ದು ತತ್ತಿ ಉಳ್ಳಾಗಡ್ಡಿ ತಿನ್ಬೇಕಿಲ್ಲ ನೋಡು, ತಿನ್ನಬಾರ್ದು ಅನ್ಸುತ್ತೋ ಅದು. ಹೌದಾ, ಆಯ್ತು. ಇವ್ರು ಏನು ಹಂಚ್ಕೊಳಕ್ ಕುಂತಾರೆ ಇವ್ರು. ಓಹೋ, ನಿಮ್ದೇನು ಗೆಳೆಯ ನೋಡಲ್ಲ, ಇದು ಭಾಳ ಬೆಳಾತದ ರಸ, ದಬ್ಬ ಬೆಳಾತೈತಿ ರಸ ಅದು. ಆದ್ರೂ ಹಂಚು ತಿನ್ನು ಗುಣ ನೋಡ್ರಿ. ಬಿತ್ತು ತೊಳಿ ಏನಾಗಿಲ್ಲ, ತೊಳಿಲೋ ಏನಾಗಿಲ್ಲ, ತೊಳಿ ನೀರು ತೊಳಿ ಚಲೋ. ಹಿಂಗೆ ಮಾಡ್ತಿರೊಳಗೆ ಬೈತಾರ ಅವ್ರು, ನೀವು ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತೇಳಿ. ಏನು ಪ್ರವೀಣ, ಇಲ್ಲ ಬಸ್ನಾಗ ಒಬ್ಬರು ಅಜ್ಜಿ ಸಿಕ್ಕಿದ್ರು, ತುಂಬಾ ಕಷ್ಟದ ಜೀವನ ಅನುಭವಿಸ್ಯಾರಂತವ್ರು. ಅವ್ರ ಕತೆ ಕೇಳ್ತೀರಿ ನೀವು? ಹೇಳ್ತೀನಂತ, ಆಮೇಲೆ ಹೇಳ್ತೀನಿ. ಅವ್ರ ಬಾಯಿಲಿ ಕೇಳಿರಿ ಅಂತ ನಾನೇ ಹೇಳ ಬೇಡ, ಅವ್ರ ಬಾಯಿಲಿ ಅಂತ ಕೇಳಿರಿ ಅಂತ. ಅವ್ರ ಬಾಯಿಲಿ ಕೇಳಿರಿ ಅಂತ. ಫೋನ್ಯಾಗ ಅದಾರ ಈಗ ಅವರು. ವಿಡಿಯೋ ಮಾಡ್ಕೊಂಡ್ ಬಂದೀನಿ. ಊಟ ಮಾಡಿ ಬಾ. ಎಲ್ಲರೂ ನಡುವಾಗ ಹೋಗ್ತೀನಿ. ಈಗ ಒಬ್ಬರಿಗೆ ಬೇಡ, ಅಮ್ಮ ಮೊದಲ ಮೆಲ್ಕ್ ಮಾತಾಡ್ಯಾರ ಅವರು. ಬೇಡ ತಡಿ, ಏನ್ರಿ ಹಿಂಗಾತು, ನಾ ಈಗ ಮಾತಾಡಕೊಂತೀನಿ ನೋಡು. ಏನ್ರಿ ಹಿಂಗಾಗಿ ಅವ್ರ ಅಮ್ಮಾರ್ದು ಆಮೇಲೆ ಹೇಳ್ತೀನಿ ಬಾಯಿಲಿ. ಹಿಂಗಾಯ್ತು ರೀ. ಇದ್ದು ಜೋಳ ಎಲ್ಲ ಮಾರಿದ್ರಂತವ್ರು. ಇದ್ದು ಜೋಳ ಮಾರಿದ ಮೇಲೂ ಸಹಿತ ಮತ್ತೂ ಉಪವಾಸ ಆದ್ರು ಅವರು. ಏನ್ರಿ ಅಷ್ಟು ನಡ್ಬರಕ ಅವ್ರ ಸಂಬಂಧಿಕರು ಏನು ಅಪವಾದ ಹೊರಿಸ್ತಿದ್ರಂತ್ರಿ ಅವ್ರಿಗೆ. ಈ ಗಂಡ ಸತ್ತಾನ ನೋಡು, ಅಲ್ಲಿ ಹೋಗಿ ಕೆಲಸ ಮಾಡೋಲ್ಲಿ ಏನೇನು ಮಾಡ್ತಾಳ ನೋಡು ಅಂತೇಳಿ ಹಿಂಗೆಲ್ಲ ಒಂದು ಹಳೇದ ವಯಸ್ಸಲ್ರಿ ಅವ್ರದ್ದು. ದುಡಿಲಿಕ್ಕಂದ್ರೆ ಪರಿಸ್ಥಿತಿ ಕೆಟ್ಟೈತ್ರಿ ಅವ್ರದ್ದು. ಹಿಂಗಾಗಿ ದುಡಿಲೇಬೇಕು.
ದುಡಿಯಾಕ ಹೋದ್ರ ಜನ ಎಲ್ಲ ಈ ತರ ಹಣಕದ ಮಾತು ಮಾತಾಡ್ತಿದ್ರಂತೆ ಅವ್ರಿಗೆ. ಅಂತ ಎಲ್ಲ ಹಣಕದ ಮಾತು ಮಾತಾಡಿದ್ರು ಬಿಟ್ಟು ಕುಂದ್ರಬೇಕಂದ್ರೆ ಪರಿಸ್ಥಿತಿ ಕೆಟ್ಟೈತಿ. ಹಿಂಗಾಗಿ ಕೆಲ್ಸಕ್ಕೆ ಹೋದ್ರು. ಮನೆಯಲ್ಲಿ ಹಂಗ ಇದ್ದು ಹೊಲಾನು ಸಹಿತ ಬರ ಬಿದ್ದು ಅವು ಸಹಿತ ಬೆಳೆ ಕೊಟ್ಟಿಲ್ಲ. ಏನೋ ಹಂಗೆ ಹಿಂಗೆ ಮಾಡಿ ಈಗ ಅವ್ರು 74 ವರ್ಷದವ್ರಾಗ್ಯಾರ. ಈಗ ಆಮೇಲೆ ಅವ್ರ ಗಂಡ ಸತ್ತದ ಪೆನ್ಷನ್ ಬರಾಕು ಎಷ್ಟೋ ವರ್ಷ ಹಿಡಿತಂತ್ರಿ. ಅದು ಯಾರೂ ಅವ್ರಿಗೆ ಸಹಾಯ ಮಾಡಲಿಲ್ಲ ಆ ಕಾಲಕ್ಕೆ. 50 ರೂಪಾಯಿನ ಕುಂತತ್ತು ಒಂದೇ ಪೆನ್ಷನ್. ಒಂದು 7-8 ವರ್ಷ ಆದಮೇಲೆ, ಇನ್ನು 10 ವರ್ಷ ಆದಮೇಲೆ ಈಗ ಆ ಪೆನ್ಷನ್ ತೊಗೊಂಡು ಕೊನೆಗೆ ಒಬ್ಬರು ಮಗಳಿದ್ಲಲ್ಲ, ಆ ಮಗಳಿಗೆ 10 ವರ್ಷ ಆದರೂ ಮಕ್ಕಳಾಗಲಿಲ್ಲಂತ್ರಿ. 10 ವರ್ಷ ಆದರೂ ಮಕ್ಕಳಾಗಲಿಲ್ಲ. ಹಂಗಂತೇಳಿ ಮಗಳೇ ಕೂತ್ಕೊಂಡು ತನ್ನ ಸ್ವಂತ ಸಹೋದರಿಗೆ ಮದುವೆ ಮಾಡಿದರು. ತಮ್ಮ ಗಂಡನಿಗೆ ಮದುವೆ ಮಾಡಿದ ಮೇಲೆ ಅವರಿಗೆ 3 ಮಕ್ಕಳಾದವು. ಆದ್ರೆ ಅಷ್ಟರಲ್ಲಿ ದೇವ್ರು ಇನ್ನೂ ಅವ್ರದ್ದು ಕಾಡಾಟ ತಪ್ಪಿಲ್ಲ ಅನಿಸುತ್ತೆ. ಅವ್ರ ಮಗಳು ಹಾರ್ಟಾಗಿ ತೀರ್ಕೊಂಡ್ರು. ಆ ಅಮ್ಮಾರು ಮಾತ್ರ ಇವತ್ತು 74 ವರ್ಷ ಐತಿ. ಕಣ್ಣೀರು ಹಾಕ್ತಾರ. ಮನಸ್ಸಿನಲ್ಲಿ ದುಃಖ ತುಂಬೈತೆ ಅವ್ರಿಗೆ. ಅಂಥವ್ರದ್ದೊಂದು ಕತೆ ಇವತ್ತು ನನಗೆ ಬಸ್ಸಿನಲ್ಲಿ ಸಿಕ್ತ್ರಿ. ಅವ್ರಿಗೆ ಅವರ ಕತೆಗಳನ್ನು ತಾವು ಕೇಳೋ ಇಷ್ಟ ಐತಂದ್ರೆ, ಯಾಕಂದ್ರೆ ನಾ ಯಾಕೆ ಈ ಕತೆ ಹೇಳ್ತೀನಿ ಅಂದ್ರೆ, ಈಗಿನ ಮಕ್ಕಳು ಏನಿದ್ರು ಹೆಸರಿಡ್ತಾವೆ, ಏನಿದ್ರು ಈಗಿನ ಸೊಸ್ತಾರ ಹೆಸರಿಡ್ತಾರ. ದಯವಿಟ್ಟು ಈಗ ನಮ್ಮ ಹಿಂದಿನ ಹಿರಿಯರು ಯಾವ ಕಷ್ಟ ಅನುಭವಿಸಿ ಮೇಲೆ ಬಂದಾರ, ಹೆಂಗೆ ನಮ್ಮನ್ನು ಬೆಳೆಸ್ಯಾರವರು, ನಾವು ಹೆಂಗೆ ಮೇಲೆ ಬಂದೀವಿ, ನಾವು ಈ ಮಟ್ಟಕ್ಕೆ ಅದೀವಿ ಅಂತಂದ್ರೆ ನನ್ನೊಬ್ಬಕ್ಕಿದ ಸಾಧನೆ ಇರುವುದಿಲ್ಲ. ನಮ್ಮ ಹಿಂದಿನ ಹಿರಿಯರು, ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ ತಂಗಿ, ಬಂಧು ಬಳಗ ಎಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಎಲ್ಲರ ಪ್ರಯತ್ನ ಇದ್ಮೇಲೆ ನಾನು ಮೇಲೆ ಬಂದಿರ್ತೀನಿ. ಹೀಗಾಗಿ ದಯವಿಟ್ಟು ಸೊಕ್ಕು ತೋರಿಸ್ಬೇಡ್ರಿ, ಅನ್ನದ ಮೇಲೆ ಸೊಕ್ಕು ತೋರಿಸ್ಬೇಡ್ರಿ, ದುರಹಂಕಾರ ತೋರಿಸ್ಬೇಡ್ರಿ. ಆ ಅಜ್ಜಿ ಕತಿಯನ್ನು ಕೇಳೋ ಇಷ್ಟ ನಿಮ್ಗೆ ಇತ್ತಂದ್ರೆ ಕೇಳ್ರಿ ಅಂತ ನಂದೊಂದು ವಿನಂತಿ ರೀ. ಕೇಳ್ತೀರಾ ನೀವು ಅಜ್ಜಿ ಕತಿ? ಕೇಳ್ತೀರಾ? ಈಗ ಕೇಳಿರಂತೀಗ ಕೇಳೋ ಇಂಟ್ರೆಸ್ಟ್ ಐತಿ? ಆಯ್ತು. ನಿಮ್ಮ ಹೆಸರೇನ್ರಿ? ಹೌದ್ರಿ. ಎಷ್ಟು ವಯಸ್ಸು ನಿಮ್ಗೆ? 70 ನಡೀತಾವ. ಹೌದ್ರಿ. ಹೆಚ್ಚಾಗಿರ್ಬೇಕು ನೋಡ್ರಿ. 70. ಕಣ್ ಕಾಣ್ತಾವ್ರಿ? ಏನು ಶುಗರ್ ಬಿ ಪಿ ಐತೆ ನಿಮ್ಗೆ? ಇಲ್ಲ. ಅದೇ ಅದಕ್ಕೆ ನಾ ಈಗ ನಿಮ್ದು ವಿಡಿಯೋ ಮಾಡತ್ತೀನಿ. ಇಷ್ಟ ಆರೋಗ್ಯ ಇರಾಕ ಏನ್ ಕಾರಣ? ನೀವು ಅದ್ರ ಬದ್ಲಿ ಒಂದು ಬಾಳೆಹಣ್ಣು ತಿನ್ರಿ. ನೀವು ತಿನ್ಕೋತ ಮಾತಾಡ್ರಿ. ಇಲ್ತಡ್ರಿ ಆಗಿ ಬರುದಿಲ್ಲನ್ರಿ? ಹೇಳ್ರಿ ಹಂಗಾರ ನಿಮ್ಮ ಲೈಫ್ ಸ್ಟೈಲ್ ಹೇಳ್ರಿ. ನೀವು ಇಷ್ಟ ಆರೋಗ್ಯ ಇರಾಕ ಕಾರಣ ಏನು? ನಾ ಶಿರೂರ್ ಬರೋ ಮಟ ನಿಮ್ ಜೋಡಿ ಮಾತಾಡ್ತೀನಿ. ಅಲ್ಲ ಈಗ ನೀವು ಹೇಳಿದ್ರಿ ಅಂದ್ರೆ ನಮ್ಮ ಹುಡುಗರಿಗೆ ಬಿಡ್ತೀನಿ. ನಾ ನೋಡು ಅಮ್ಮಾರ 74 ವರ್ಷ ಆದ್ರೂ BP ಶುಗರ್ ಬಂದಿಲ್ಲ ಅವ್ರಿಗೆ. ನನಗೆ ಬಂದೈತೆ ನೋಡಿ BP ಆಲ್ರೆಡಿ. ಟೆನ್ಷನಿಗೆ ಆಲ್ರೆಡಿ BP ಬಂದೈತೆ ನನಗೆ. ಹೈ BP ಬಂದೈತೆ ನೋಡ್ರಿ ನನಗೆ. ಈಗ ನಾನು 47 ವರ್ಷ. ಹಾ ಹೌದು, ಅದು ಮಾತ್ರ ಖರೆ. ಹಳ್ಳಿ ಪವರ್ ಹೌದಿಲ್ರಿ? ಕಾಕರ್ಗೆ ಎಷ್ಟು ವಯಸ್ಸು? ನಮಗೊಂದು 70 ಅಲ್ರಿ? ಇಬ್ರು ಸೇಮ್ 70 ವಯಸ್ಸಿನಾರ. ಕಾಕರ್ ಹಲ್ ಬಿದ್ದಿಲ್ಲ ನೋಡಿನ. ನಿಮ್ಗೆ BP ಶುಗರ್ ಐತೇನ್ರಿ? ಇಲ್ಲ. ಐತೇನ? ಇಲ್ಲ ಇಲ್ಲ ಇಲ್ಲ. ಕಣ್ ಕಾಣ್ತಾವು ನೋಡಲ್ಲ ಈಗ. ಒಂದು ಕಣ್ಣು ಆಪರೇಷನ್ ಆಗೈತಿ. ಅಲ್ಲ BP ಶುಗರ್ ಏನು ಇಲ್ಲ. ನಿಮ್ ಕಾಲಕ್ಕೆ ಊಟ ಹೆಂಗಿತ್ತು? ಹೆಂಗ್ ಜೀವನ ನಿಮ್ದು? ಕೆಲಸ ಮಾಡ್ತಿದ್ರಿ ನೀವು? ಒಟ್ಟ ತರಕಾರಿ ತಿನ್ಬೇಕು. ಹೌದು ಬೀಸಿ. ಹೌದು, ನಮ್ಮ ನಾನಿಯರ್ದಾಗ ಮಾಡ್ತಿದ್ರಿ. ಹೌದು, ನಮ್ಮ ವಾರ ಹೇಳ್ತಾರೆ ಬೀಸಿ ರೊಟ್ಟಿ ಮಾಡ್ತಿದ್ದೆ. ಚಾ ಕುಡಿತೀರಿ ನೀವು? ಕಮ್ಮಿ. ಅಲ್ಲ, ನೀವು ನಮ್ಮ ವಯಸ್ಸಿನಾಗ ಹೆಂಗಿದ್ರಿ? ಒಂದು 20 ವಯಸ್ಸಿನೊಳಗ ಹೆಂಗ್ ಕೆಲಸ ಮಾಡ್ತಿದ್ರಿ ನೀವು? ಕೂಲಿ ಮಾಡ್ತಿದ್ವಿ. ಕೂಲಿ. 2 ರೂಪಾಯಿ ಪಗಾರ. 2 ರೂಪಾಯಿಲಾಗ ಆಲಿಮಟ್ಟಿ ಡ್ಯಾಮ್. ನೀವು ಅಲ್ರಿ ಅಮ್ಮರ, ನೀವು ಮನ್ಯಾಗ ಎಲ್ಲಾರು ಕೂಡಿರ್ತಿದ್ರು? ಒಬ್ಬೊಬ್ಬರು ಇರ್ತಿದ್ರು? ಮಕ್ಕಳ್ರಿ ನಮ್ಮ ಅಪ್ಪಾರಿಗೆ. ಅವ್ರ ಮನ್ಯಾಗ ಇರುದ. ನಂದು 10th ತನಕ ಸಾಲಿ ಮುಗ್ದ. ಹೌದಿಲ್ಲ? ಮುಗುಂದಾಗ 9th ಲಗ್ನ ಆಗೈತಿ. 9th ಲಗ್ನ ಆಗೈತಿ. 10th ಮುಗುದ. ಅಲ್ಲ, ಗಂಡ ಮನೆಗೆ ಎಷ್ಟು ಮಂದಿ ಇದ್ರು? ಎಷ್ಟು ಮಂದಿ? ಒಂದು ಗಿಡ್ನ ಹಿಟ್ಟು ರೊಟ್ಟಿ. ಗಿದ್ನ ಅಂದ್ರೆ ಎಷ್ಟು? 16 kg. 16 kg. ಆಗಿನ ಕಾಲದಾಗ 16 kg. ಒಂದ್ ದಿವ್ಸಕ್ಕ ಏನು? ಒಂದು ಹೊತ್ತಿಗೆ
ಒಂದು ದಿವಸಕ್ಕಿದೆ. ಅಂದ್ರೆ ಏನ್ 20 ಮಂದಿ ಇದ್ರೇನ? ಹಾಂ ನಾಯಿ ಮತ್ತು ಅಂದ್ರೆ ನಾ ಏನಂತೀನಿ, ಕೂಡಿದ್ದಷ್ಟು ಸಂತೋಷ ಜಾಸ್ತಿ ಕುಡಿದಿದೆ. ಹೌದಿಲ್ಲ? ಒಬ್ಬೊಬ್ಬರ ಕಾಯಿಗತಿ ಇದ್ರೆ ಚಲೋ ಇಲ್ಲ, ಎಲ್ಲಾರು ಕೂಡಿರ್ಬೇಕು. ನಮ್ಮ ಅತ್ತಿ ಅವರಿಗೆ 6 ಮಂದಿ ಗಂಡು ಮಕ್ಕಳು, 6 ಮಂದಿ ಸ್ವಸ್ಥ್ಯಾರ ಕೂಡ ಇರೋದನ್ನ 6 ಮಂದಿ ಸೊಸೆಯರು, ಅವ್ರ ಮೊಮ್ಮಕ್ಕಳು, ಅವ್ರ ಮೊಮ್ಮಕ್ಕಳು. ನೋಡು. ನಿಮ್ಮ ಮಕ್ಕಳು ನಾನು ಒಬ್ಬಕ್ಕೆ ಸೊಸಿಗೆ ಒಂದೇ ಮಗಳು, ನಾವು ಒಬ್ಬಕ್ಕೆ ಅಲ್ಲ 6 ಮಂದಿ ಸ್ವಸ್ಥ್ಯಾರ ಒಂದ ಕಡೆ ಇದ್ರೇನ? ಒಂದ ಮನ್ಯಾಗ ಅಂದ್ರೆ 4 ಅವ್ರ ಮನ್ಯಾಗ. ನಮ್ಮ ಅಪ್ಪರಿಗೆ ಗಂಡು ಮಕ್ಕಳು ಇದ್ದಿದ್ದಿಲ್ಲ, ಇಲ್ಲನ? 4 ಅವ್ರ ಮನ್ಯಾಗ. ಅಂದ್ರೆ ಮನಿ ಏನ್ ಮಾಡಿದ್ರೇನ? ಮನಿ ಅವರು ಕನ್ನಡ ಸಭೆ ಟೀಚರ್ ಗ್ರಾಮೀಣ ಕಡೆ. ಟೀಚರ್ ಅವ್ರು 2 ವರ್ಷ ನೌಕರಿ ಮಾಡ್ಯಾರ, 3ನೇ ವರ್ಷ ತೀರ್ಕೊಂಡ್ರೇನ್ರಿ? ಏ ಪಾಪ. ನಾನು 10th ಮುಗಿದ ವರ್ಷನ ಅಡ್ಲಿಲ್ಲ. ಹ್ಞೂನ್ರಿ. ಒಂದ ಹೆಣ್ಣು ಮಗಳ ಹ್ಞೂನ್ರಿ. 6 ತಿಂಗಳ ಮಗು ಇದ್ದಾಗ ತೀರ್ಕೊಂಡ. ಪಾಪ. ಗ್ರಾಮೀಣ ಕಡೆ ಟೀಚರ್ ಇದ್ರು. ನಮ್ದು ಊರು ಕೂಡ್ದು ಹೋಗಿ ಚಿತ್ರಿಗೆ. ಅಂದ್ರೆ ಅವ್ವಾರಪ್ಪನಾಗಿದ್ರಿ ನೀವು? ಅಂದ್ರೆ ನಮ್ದು ನಾಯಿನಾಗಿರಿ ಬಾಲ್ಕೋಟಿ ಅದ ಸರ್ ತೀರ್ಕೊಂಡು ಮಗು 6 ತಿಂಗಳಿದ್ದಾಗ ತೀರ್ಕೊಂಡ್ರಲ್ರಿ? ಅವಾಗ ತೀರ್ಕೊಂಡ್ರಿ. ಆ ನಂತರ ನಮಗೆ ಜೀವನ ಆಗ್ಯದಕ್ಕೂ ಬೇಡ. ಹೌದು, ಮತ್ತೆ ಅಷ್ಟು ಸಣ್ಣ ವಯಸ್ಸಿನಾಗ ತೀರ್ಕೊಂಡ್ರೆ ಭಾಳ ಕಷ್ಟ ಆಗೈತೆ. ಅದು ಗಂಡು ತವ್ರ ಮನ್ಯಾಗ. ಮಕ್ಕಳ ಇಲ್ಲ ಅಂತ ನಮ್ಮ ಅಪ್ಪರೆಲ್ಲ ಹೊಲ ಮನೆ ನಮ್ಮ ಹೆಸರಲ್ಲೇ ಮಾಡಿ ಹ್ಞೂನ್ರಿ. ಸಣ್ಣಕ್ಕೆ ಕುಂಟ್ರು. ನಮ್ಮ ಮನೆಯವ್ರು ತೀರ್ಕೊಂಡ್ರು. ಹ್ಞೂ. ಎಂತ ಹರ್ಯಾಣ ಹೋಗ್ಯಾನ ಹಂಗ ಬಳಕ ನನ್ನ ಜೀವನ ಎಲ್ಲಕ್ಕೆ ಇರಬೇಕು, ಹ್ಞೂ. ಮಗಳ ಜೀವನ ಹೆಂಗಿಲ್ಲ, ಮಗಳದ್ದು ಒಂದು ಜೀವನ ಹೆಂಗ್ ಮಾಡೋದು, ಹ್ಞೂನ್ರಿ. ಇಷ್ಟೆಲ್ಲ ತಲೆಯಾಗಿ ಇಟ್ಕೊಂಡು ನಮ್ಮ ಅಪ್ಪಾರು ಅವರು ಮನಸ್ಸಿಗೆ ಮಾಡ್ಕೊಂಡ್ರು. ಮಾನಸಿಕ ಆಗ್ಬಿಟ್ರಿ ಅವಾಗ. ಅಲ್ಲ ನೀವು ಹೆಣ್ಮಕ್ಳು ಎಷ್ಟ್ರಿ? ಇಬ್ರು. ನೀವು ಇಬ್ರ. ಒಬ್ರದ್ದು ಗಂಡ ಮನೆಗೆ ಹೋದ್ರು, ನೀವು ಇಬ್ರ. ನಾನು ಮಾಡಿ ಹೊಲ ಎಷ್ಟದವ್ರಿ ಅಪ್ಪಾರು? ಅಪ್ಪಾರು 3 ಕೂರಿಗೆ ಜಮೀನು ರೀ. ಅಯ್ಯೋ ನೋಡಲ್ಲ ಈಗ. 3 ಕೂರಿಗೆ ಹಾಕಿ 4 ಕೂರಿಗೆ ಜಮೀನು. 4 ಕೂರಿಗೆ ಜಮೀನು, ಮನಿ ಎಳೆ ನೋಡಿದ್ರೆ ತೀರ್ಕೊಂಡ್ರು. ಅಕ್ಕ ತಂಗಿ ಅಣ್ಣ ತಂಗಿ ಕೊಟ್ಟಾರ್ರಿ ನಮ್ಮನ್ನ. ಹ್ಞೂ. ಅಲ್ಲಿ ಕೂಡೆ ಇರ್ತೀವಿ, ತವ್ರ ಮನ್ಯಾಗೂ ಕೂಡೆ ಜಮೀನ, ಅಲ್ಲಿ ಕೂಡೆ ಜಮೀನು ಬಂದೈತೆ. ಹ್ಞೂನ್ರಿ. 6 ತಿಂಗಳ ಮಗಳು ಇದ್ದಾಕಿ 40 ವರ್ಷ ಹಾಕ್ಯಾರ. ಈಗ 40 ವರ್ಷ ರೀ. ಅದೇನು ಹೇಳೋ ಬ್ಯಾಡ. ಆದ್ರೆ ಅವಾಗ ಕಷ್ಟ ಭಾಳ ಆತ, ಕಷ್ಟ. ಜವಾಬ್ದಾರಿ ಭಾಳ ಬಿತ್ತು ನಿಮ್ಗೆ. ಆಲ್ಮಟ್ಟಿ ಡ್ಯಾಮ್ನ್ಯಾಗ ಬರ ನಮಗ ಇಷ್ಟು ಭೂಮಿ ಇಟ್ಟು ಬರ ಅವಾಗ. ಹೌದು. ತಿನ್ನಾಕ ಜ್ವಾಳ ಇದ್ದಿದ್ದಿಲ್ಲ, ಮಾತು ಹೇಳ್ತೀನಿ. ಅಲ್ರಿ? 2 ರೂಪಾಯಿದಾಗ ಆಲಿಮಟ್ಟಿ ಡ್ಯಾಮ್ನ್ಯಾಗ ಕಾಂಕ್ರೀಟ್ ಕಡಿ ಎಲ್ಲ ಬರ್ತೀನಿ. ಅಲ್ರಿ? ಆಲ್ಮಟ್ಟಿ ಊರಿಗೆ ಹೊಲ ಇದ್ರು ರೀ, ಕೆಲಸ ಮಾಡಿರಿ? 4 ಕೂರಿಗೆ ಅದು ಬರ ಬಿದ್ಬಿಡ್ತೇನ್ರಿ? ಬರ ಆಗಿನ ಕಾಲ ಬರ ರೀ. ಬರ ಬಿದ್ಮೇಲೆ ಕೆಲ್ಸಕ್ಕೆ ಹೋಗಬೇಕಾತು. ಮತ್ತೆ ಯಾರ ಮುಂದೆ ಹೇಳೋದು? ಹಾಂ ರೀ. 3 ರೂಪಾಯಿ ರೀ. ನೋಡಿ ದೇವ್ರು ಎಲ್ಲಾ ಕೊಟ್ರು ಹೆಂಗ ಅಂತ. 7 ದಿವ್ಸಕ್ಕೆ 14 ರೂಪಾಯಿ ಪಗಾರದಾಗ ತಿಂತ ಕಲ್ಸಿಲ್ಲ. ಸಂತಿ ಮಾಡ್ಕೊಂಡು ನೋಡಿ ಬಾಳ ಕಷ್ಟ ದೇವ್ರ ಎಷ್ಟು ಕೈ ತೊಂಬರ್ಲಿ ದೇವ್ರು ನಿಮ್ಗಿನ್ನ. ಡ್ಯಾಮ್ ಮುಗಿದ ನಂತರ ವಯಸ್ಸಿನ ಗಂಡ್ಮಕ್ಳು ಕೂಡ ದೇವ್ರು ಇನ್ನ ಆಯುಷ್ಯ ಮಾಡಿ ಬೋಡೋಜರ್ಲೆ ಒಟ್ಟು ಮಾಡ್ತಾರೆ. ಹೌದು. ನಾವೆಲ್ಲ ತೆಗಿಲೆ ಹೊಡ್ತೀವಿ. ಹೌದೌದು. 2 ಗಂಟೆಗೆ ಹೋದವ್ರು 5 ಗಂಟೆ ತನ ಒಂದು ಕಟ್ಟಿ, 5 ಗಂಟೆಲಿದ್ದ ಮತ್ತೆ ಹೊಳ್ಳಿ 12 ತನ ಒಂದು ಕಟ್ಟಿ. 2 ಕಟ್ಟಿ ಲೆಕ್ಕ ಅಂದ್ರೆ 4 ಸೇರ್ ಜೋಳ ಒಂದೊಂದು ಕಟ್ಟಿ ಸುಟ್ಟು ಒಂದ್ ಕಟ್ಟಿಗೆ 4 ಸೇರ್ ಜೋಳ. ಎಷ್ಟು ಕಟ್ಟಿ ಕಟ್ತಿದ್ರು ಒಂದ್ ದಿವ್ಸಕ್ಕ? 2 ಕಟ್ಟಿ ಅಂದ್ರೆ 3 ಮಂದಿ ಕೂಡಿ 3 ಮಂದಿ ಕೂಡಿ. ಹ್ಞೂನ್ರಿ. 4 ಸೇರ್ ಜೋಳ. ಅವ್ರು ಯಾರು ಮಾತು ಹೇಳ್ತೀನಿ. ಹ್ಞೂನ್ರಿ. 4 ಸೇರ್ ಜೋಳ ಹಿಡ್ಕೊಂಡ ಹ್ಞೂರಿ ಎಷ್ಟು ದಿನ ದುಡಿದ್ರೆ 4 ಕ್ವಿಂಟಲ್ ಜೋಳ ಮಾಡಿದ್ದೆ. ಹ್ಞೂರಿ. ನಾ ಸುಳ್ಳು ಹೇಳುದಿಲ್ಲ, ಭಗವಂತಗ ಅಲ್ಲಾಗ ಹೇಳ್ತೀನಿ ನಾನು. ಹ್ಞೂನ್ರಿ. 4 ಚೀಲ ಜೋಳ ಮಾಡಿದ್ರೆ ಜೀವನ ನಡೆಸ್ಬೇಕಲ್ಲ. ನಮ್ಮ ಅಪ್ಪರು ದುಡಿದಂಗ, ಹ್ಞೂನ್ರಿ. ಹೊಲಗಳು ಬೆಳೆದಂಗಾಗ. ಹ್ಞೂನ್ರಿ. ಇಷ್ಟೆಲ್ಲ ಮಾಡಿದಾಗ ಮತ್ತೆ ಸಾಲ ಸಮುದ ಲಗ್ನ ಮಕ್ಕಳು ಬಾಣೆತ ನಮ್ದ ನಮ್ಮ ತಂಗಿ ಲಗ್ನ ಇಷ್ಟೆಲ್ಲ ಮಾಡುವಾಗ ಮತ್ತೆ ಸಾಲ ಆಗಬೇಕು. ಮತ್ತೆ ಸಾಲ ಆತು. ಹ್ಞೂನ್ರಿ. ಏನು ಹೊತ್ತು ಜೋಳ 4 ಚೀಲ ಜೋಳ ಮನೆಗೆ ತಂದು ಹಚ್ಚಿ ಅನ್ನೋದು ಅಷ್ಟೇ ಗುರ್ತ. ಹ್ಞೂನ್ರಿ. ವಸ್ತು ಬಡ್ಡಿ ಹಂಗ ಕೊಟ್ಬಿಟ್ಟ ಯಾರೀ? ನಮ್ಮಪ್ಪ. ಹ್ಞೂರಿ. ನಾನು ಏನಪ್ಪ ಇಷ್ಟೆಲ್ಲ ದುಡಿದು ಹತ್ತಿಗಿಲ್ದಂಗ ಆತು ಅಂತ ನೋಡವ. ಸಾಲ ಸೂಲ ಮೊದ್ಲಿಗೆ ಸಾಲ ಮುಗಿಸ್ತೀನಿ, ಆ ನಂತರ ಮತ್ತೆ ಭಗವಂತ. ಏನ್ ಮಾಡ್ತೀರಿ, ಬಾಳ ಕಷ್ಟ ಇದೆ ಅಮ್ಮಾರ್ದ. ಬಾಬಾ ಈಗಿನವ್ರು ಎಲ್ಲ ಇದ್ರು ಎಷ್ಟು ಶಟಾಮತಿ ಮಾಡ್ತಾರ.
ಅದಕ್ಕೆ ಅಮ್ಮಾರಿದ್ ಮಾತಾಡಿದ ಎಲ್ಲರಿಗೂ ಬಿಡ್ತೀನಿ ತಡಿ ನಾನು ನಮ್ಮ ಸಾಲಿ ಹುಡುಗರು ತೋರಿಸ್ತೀನಿ ಮೊದ್ಲ ಹೌದಾ ಕೆಲಸ ಮಾಡೋದಿಲ್ಲ ಅಂತ ಫೋನ್ ಹಚ್ತಾರ ಅವ್ರ ಮೇಲೆ ಪಾಲಕರು ಅಮ್ಮಾರ್ ಮಾತು ಥ್ಯಾಂಕ್ಸ್ ರೀ ಮೇಡಮ್ ಅಮ್ಮಾರ್ ನೀವು ಇಷ್ಟ ಆದ ನಂತರ ಮಗಳ 7ನೇ ತನ ನನ್ನ 10th ತನ ನಮ್ಮ ಅಪ್ಪ ಹುಡುಗಂದ ಸಾರಿ ಕಲಿತೇವ ಹ್ಞೂ ರೀ ಅವಾಗಿನ ಕಾಲಕ್ಕೆ 10th ಆಗಿತ್ತಲ್ಲ ನಿಮ್ದು ಮತ್ತೆ 10th ಆಗತ್ತಿ ಮಾಸ್ತರನ್ ಹೆಂಡತಿ ಆದ್ರೂ ಒಟ್ಟು ಹೊತ್ರ ಅವ್ರು ಪರಿಸ್ಥಿತಿ ನೋಡ್ರಿ ಅಲ್ರಿ ಮಗಳ 14 ವರ್ಷನೇ ಚಾಲ್ತಿ 7ನೇ ಮುಗಿತದ ಹೊಲ್ದ ಮಗ್ಲನ ಹಿಂಗವಲ್ಲ ಹಿಂಗ ಹೈಸ್ಕೂಲು ಕಾಲೇಜ್ ಆಗ್ಯಾವ ಈಗ ಹೈಸ್ಕೂಲ್ ಅದೇ ಸ್ಟಾರ್ಟ್ ನಮ್ಮ ಅಪ್ಪ ಏನಂದ ನೀನು ಮಗಳಿಗೆ ಸಾರಿ ಕಲ್ಸಿದಿಲ್ಲವ ಸಾಕ ಅಂದ ಈಗಿನ ಚಾಲ್ತಿ ಗಂಡಸರು ಭಾಳ ಚಲೋ ಇದ್ದಂಗಲ್ಲ ನೀ ಹೆಂಗೋ ಕಲ್ತು ಬಿಟ್ಟಿ ಬ್ಯಾಡ ಅಂದ ಆಯ್ತು ಬಿಡಪ್ಪ ನಮ್ಮೂರ ಹಿರಿಯರು ಅಂದ್ರೆ ನಮ್ಮ ಅಪ್ಪಗ ಅಷ್ಟು ಇಷ್ಟ ನಾವಾದ್ರೂ ಇಷ್ಟ ಪಾಪ ಏನ್ ಪರಿಸ್ಥಿತಿ ಇಟ್ಟು ಗುಂಸಿ ನಿಟ್ಟು 4 12 ಎಕರೆ ಹೊಲ ಇಷ್ಟಿದ್ರು ಮಗಳು ಇಷ್ಟ ಜಾಸ್ತಿ 16 ಎಕರೆ ಜೀವನ ನಡೆಸಿದ್ರು ಮತ್ತ ಮಗಳ ಸಾಲಿ ಮೊಮ್ಮಗಳ ಸಾಲಿ ಯಾಕೆ ಬ್ಯಾಡ ಅಂತೀಯಪ್ಪ ಅಂದ್ರೆ ನಮ್ಮ ಬ್ಯಾಡ್ರಿ ಒಂದ ಮಾತು ಹೇಳಿ ಕಲಿಸಿದ ನನಗ್ ಕಲಿಸಿದ ಗುರುಗಳು ಮೊನ್ನೆ ತೀರ್ಕೊಂಡಾರ ಅಲ್ಲ ಈಗ ನಿಮ್ ಮಗಳು ನೌಕರಿ ಮಾಡ್ತಾರೇನ್ರಿ ಈಗ ಹೊಲ ಅದಾವಿಲ್ಲವು ಅದಾವು ಈಗ ಬೆಳಿತಾವಲ್ಲ ಈಗ ಬೆಳಿತಾವ ಈಗ ಹೇಳ್ರಿ ಇಷ್ಟ ಆದ ನಂತರ ನಮ್ಮ ಅವ್ರ ಕೈಯಾಗ ನಾ ಸಾರಿ ಕಲ್ಸಾಕಿ ನಮ್ಮ ಗುರುಡ ಏನಂದ್ರು ದ್ರಾಕ್ಷಾಣಿಗೆ ಸ್ಕೂಲ್ನ್ಯಾಗ ಹೆಸರು ಬರ್ತು ತಗೋತೀವಿ ಎಕ್ಸಾಮ್ ಕಷ್ಟಾರ ಕಳಿಸ್ತಿರ್ಲಿಲ್ಲ ಅಂತ ಕೇಳಿದ್ರು ಯಾಕೆ ಆಗೋಣ್ರಿ ಅಂತ 10th ತನ ಆಕಿನ ಮನ್ಯಾಗ ಕುಂಡ್ರಿಸಿ ಹೆಂಗೋ 10th ಪಾಸ್ ಆದ ಮಗಳಿಗೆ ಮನೆತನ ಬಂತು ಲಗ್ನ ಮಾಡ್ಬೇಕಂತ ಪ್ರಸಂಗ ಬಂತ ಲಗ್ನ ಮಾಡಿ ಅದು ನಾಟಕ ಕಂಪ್ನ್ಯಾಗ ಅಡ್ಡಾಡಿತ್ತು ಗಂಡ ಅಂತ ನಚಿನ್ ಕಂತ ಅದು ನಾಟಕ ಕಂಪನಿ ಹುಡುಗ ಚಲೋ ಇರುದಿಲ್ಲ ಅವರು ಅದೇ ಅದು ಹೆಂಗ್ ಮಾಡಿದ್ವಿ ಆದ್ರೂ ಜೀವನ ಹ್ಞೂನ್ರಿ ಜೀವನ ನೋಡ್ರಿ ಎಲ್ಲ ಇದನ್ನ ಮಾಡ್ದಂಗ ಆತಲ್ರಿ ನಿಮ್ದು ಹುಡುಗಂದಾಗ ಏನ್ ನಮ್ಮ ಸ್ವಾಮಿ ಮಾವರ ನಮ್ಮ ಅಪ್ಪಗೆ 2ನೇ ರಿಲೇಷನ್ ಅವರು ಅವ್ರ ಕೈಯಾಗ ಸಾಲಿ ಕಲ್ತಿದ್ದೆ ನಾನು ಗೋಳ ನೋಡ್ಲಾರ ನನ್ನ ಹಳಿಯಾಗ ಕಂಡಕ್ಟರ್ ನೌಕರಿ ಹಚ್ಚಿದ ಯಾರಿಗ್ರಿ ನನ್ನ ಹಳಿಯಾಗ ನನ್ನ ಮಗಳಿಗೆ ನನ್ನ ಗಂಡನ ನೌಕರಿ ಹಚ್ತೀನಂದ್ರೆ ನಮ್ಮ ಅಪ್ಪಾರ ಅವಾಗ ನಮ್ಮ ಅಪ್ಪ ತೀರ್ಕೊಂಡ್ರೆ ನಮ್ಮ ಅಪ್ಪ ಏನಂದ ಗಂಡನ ನೌಕರಿ ಬರ್ತೈತಿ ಕಮಲಾಗ ಮಾಡ್ಲಿ ಯಾವ್ದಾರ ಅಂದ್ರೆ ಊರಾಗ ನಮ್ಮ ಅಪ್ಪ ಏನಂದ ನಮ್ಮನ್ನ ಜೋಪಾನ ಮಾಡವ್ರು ಯಾರು ಹೊಲ್ಮನಿ ನೋಡ್ಕೊಂಡು ಹೋಗವ್ರು ಯಾರು ಅಂದ್ರ ಹೌದು ತಾಯಿ ತಂದಿಕ್ಕಿಂತ ಹೆಚ್ಚಿನ ನೌಕರಿ ಅಲ್ಲ ಅಂತ ವಾಲ್ಯ ಅಂದಿನ್ರಿ ತಂದು ಮಗಳು ದೊಡ್ಡವಳು ಆಗಿ ಲಗ್ನ ಆದ್ರೆ ಆಕಿಗಾರ ಗಂಡನ ನೌಕರಿ ತಂದಿ ನೌಕರಿ ಮಾಡ್ಲಿ ಅಂದ್ರೆ ಗಂಡ ಅಡ್ಡಾರ ಇನ್ನೂ ನಮಗೆ 10 ವರ್ಷ ಆಗಾಕೊಂಡಾಕಿ ಮದುವೆ ಆಗಿ ಇನ್ನೂ ಮಕ್ಕಳಾಗೋದು ಅಂದ್ರೆ ಯಾ ನೌಕರಿ ನಿಮ್ಮ ಅಪ್ಪನ ನೌಕರಿ ನೀ ಮಾಡಬೇಡ ನಾ ದುಡ್ದ ಉಂಡು ಸಾಯು ಇಬ್ರು ಅಂತ ಅವನು ಬೇಡ ಆಕಿ ಬಿಟ್ರು ಅವನು ಬಿಟ್ಟ ಎಲ್ಲ 10 ವರ್ಷ ನೋಡಿದ್ರು ಮಗಳಿಗೆ ಮಕ್ಕಳಾಗಲಿಲ್ಲ ಈಗೇನ್ರಲ್ಲ ಹೇಳೋದಾಕಿ ಹೌದ್ರಿ ಮಗಳು ಬಂದಾರ್ರಿ ಆಕಿ 2ನೇ ಆಕಿ ಮಗಳು ತಂಗಿ ಆಕಿಗೆ 3 ಮಕ್ಕಳು ಆಕಿನ 3ನೇ ಸಾರಿ ಚಿಕ್ಕಡಿಗೆ ಆಗ 4ನೇ ಕಲ್ತು 4ನೇ ಹೆಸರು ಎಲ್ಲಿ ದಾಂಡೇಲಿ ಹಳೆ ಅಲ್ಲೇ ಜೀವನ ಆಗಿದೆ ಅಂದ್ರು ಬಾಳ ಕಷ್ಟ ಅನುಭವಿಸಿರಂದಂಗಾತ್ರಿ ಹಳೆಯದಾಗ ಸಾಲಿ ಗಚ್ಚಿಲ್ಲ ಕಂಡಕ್ಟರ್ ಈಗ ನಿಮ್ಮ ಮಗಳೇ ಅವ್ರಾಗ ಅದಾರ್ರಿ ನಿಮ್ಮ ಮಗಳೇ ಅವ್ರಾಗ ಅದಾರ ಈಗ ಕೇಳಿಲ್ಲೇ 11 ವರ್ಷದಾಗ ಈಗಿನ ಲಗ್ನ ಮಾಡಿದ್ರು ನನ್ನ ಮಕ್ಕಳಾಗೋದು ಅಂತ ನಮ್ಮ ತಂಗಿ ಮಗಳಿಗೆ ನಿಮ್ಮ ಮಳೆಯಾಗ್ರಿ ಹೊಳ್ಳಿ ಇನ್ನೊಂದು ಮದುವೆ ಮಾಡಿದ್ರಿ ಮಗಳು ಮಾಡಿದ್ರಿ ನಮ್ಮ ತಂಗಿ ಜಾಕ್ ಮಾಡಿ ಲಗ್ನ ಮಾಡಿದ್ರಿ ಅಕ್ಕ ತಂಗಿ ಅಣ್ಣ ತಮ್ಮಗೆ ಕೊಟ್ಟಾರ ಅವ್ರು ಯಾರು ಹೌದೌದು ಮಾಡಿದ್ರು ಆಕಿಗೆ ಒಬ್ಬಾಕಿ 11 ವರ್ಷ